ಓದ್ತಾ ಇದ್ರು. ರಮ, ನಾನು 18 ತಾಸು ಓದಂತ ಅಂಬೇಡ್ಕರ್ ಪುತ್ಥಳಿ ಇಲ್ಲಿ 3ಕ್ಕೆ ಬಂದಿದೆ ಅಂದ್ಮೇಲೆ ನೀವೆಷ್ಟು ತಾಸು ಓದ್ತೀರಿ ಅಂತ ಕೈ ಎತ್ತಬೇಕು. ಈ ಕಡೆ ಆದ್ರೂ ಸರಿ, ಈ ಕಡೆ ಕೂತಿರಾದ್ರೂ ಸರಿ. ಸ್ವಾಮೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ 18 ತಾಸು ಓದಿದ್ರು, 50,000 ಪುಸ್ತಕ. ಸ್ವಾಮೀಜಿ ನಾವು 50,000 ಪುಸ್ತಕ ಓದಕ್ ಆಗುದಿಲ್ಲ ಸ್ವಾಮೀಜಿ, 18 ತಾಸು ಓದಕ್ ಆಗುದಿಲ್ಲ ಸ್ವಾಮೀಜಿ. ಸ್ವಾಮೀಜಿ ಅವರೇ, ನಾನು 5 ತಾಸುಗಳು ಓದ್ತೇನೆ ಅಂತಕ್ಕಂಥವ್ರು ಕೈ ಎತ್ತಿ. 5 ತಾಸು. ನಾ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳು ಮವಳ್ಳಿ ಶಂಕರ್ ಹೇಳಿದ್ರು, ಅದರ ಎತ್ತರ ಜಾಸ್ತಿ ಆಗ್ತಾ ಇದೆ. ನೋಡಿ, ಕಾಸಾಪುರ ಹತ್ರ ಓದ್ದೇ ಪಾಸ್ ಆಯ್ತೇವೆ ಅಂತ ಹೇಳ್ತಿದಾರ ಅವರು. ಓದ್ದೇ ಪಾಸ್ ಆಗೋರ ಆಸೆ ಅವ್ರಿಗೆ ಮಾತ್ರ ಗೊತ್ತಪ್ಪ, ನನಗಂತೂ ಗೊತ್ತಿಲ್ಲ. ಆದ್ರೆ ನಾನಿಲ್ಲಿ ಕೇಳ್ತಾ ಇರೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇದೆ ಸ್ವಾಮೀಜಿ, 50,000 ಪುಸ್ತಕ ಇತ್ತು ಅವ್ರತವು. ಸ್ವಾಮೀಜಿ ನಾನು 500 ಪುಸ್ತಕ ಓದಿದ್ದೀನಿ ಎಂದ್ರು ಕೈ ಎತ್ತಿ. 500 ಪುಸ್ತಕ. ಬೇಡ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಮ್ಮೂರಿಗೆ ಬಂದಿದೆ ಸ್ವಾಮೀಜಿ. ಬಾಬಾ ಸಾಹೇಬರು SSLCಯನ್ನ ಎಷ್ಟನೇ ಇಸ್ವಿಯಲ್ಲಿ ಪಾಸ್ ಮಾಡಿದ್ರು ಅಂತಕ್ಕಂಥದ್ದನ್ನಾದ್ರೂ ಒಬ್ರು ಯಾರಾದ್ರೂ ಹೇಳಿ. ಬಾಬಾ ಸಾಹೇಬರು ಮೆಟ್ರಿಕ್ಯುಲೇಷನ್ ಎಷ್ಟನೇ ಇಸ್ವಿಯಲ್ಲಿ ಪಾಸ್ ಮಾಡಿದ್ರು ನೋಡಿ. ನಮ್ಮ ಇವ್ರು ಹೇಳ್ತಾ ಇದ್ದಾರೆ, ಹೊಡಿರಿ ಚಪ್ಪಾಳೆ. ಯಾವರು ಸರ್? ಓ, ನಮ್ಮ ಬಾಲ್ಕಿ ಅವರ PDO ಹೇಳ್ತಿದ್ದಾರ. ನಾನು ನಮ್ಮ ಮಕ್ಕಳಿಗೆ ಕೇಳಿದೆ. ನಾನು ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ಅಂಬೇಡ್ಕರ್ ಅವರ ಫ್ಲೆಕ್ಸ್ಗಳು ವಿಜೃಂಭಿಸ್ತಾ ಇದೆ, ಅಂಬೇಡ್ಕರ್ ಅವರ ಪುತ್ಥಳಿಗಳು ವಿಜೃಂಭಿಸ್ತಾ ಇದೆ, ಅಂಬೇಡ್ಕರ್ ಅವರ ಭಾವಚಿತ್ರ ಮೆರವಣಿಗೆಗಳು ವಿಜೃಂಭಿಸ್ತಾ ಇದೆ. ಆದ್ರೆ ಅಂಬೇಡ್ಕರ್ ಅವರ ಅಧ್ಯಯನ, ಅಂಬೇಡ್ಕರ್ ಅವರ ವಿಚಾರ, ಅಂಬೇಡ್ಕರ್ ಅವರ ಜ್ಞಾನ ಕುಸಿತಾ ಇದೆ. ಪುತ್ಥಳಿಯಲ್ಲಿ ನಾನು ಸಿಗುವುದಿಲ್ಲ. ನಾನು ಜೀವಂತ ಎಲ್ಲಿರ್ತೇನೆ? ನನ್ನ ಪುಸ್ತಕದಲ್ಲಿರ್ತೇನೆ ಎಂದು ನಾವು ಹಿಂದ ಚಳುವಳಿ ಅಂತ ಮಾತಾಡ್ತಕ್ಕಂಥ ಅನೇಕ ಮುಖಂಡರು ದಲಿತ ಚಳುವಳಿಯಿಂದ ಅಧಿಕಾರ ಗಳಿಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನಿಂದ ಇಟ್ಕೊಂಡು ಅವರ ಹಿಂಬಾಲಕರು ಎಲ್ಲ ಯಾರೆಲ್ಲ ಇದ್ದಾರೆ, ಅವ್ರು ಯಾರು ಕೂಡ ಇಲ್ಲಿ ಗಂಟ ದಲಿತ CM ಆಗಲಿ ಅಂತೇಳಿ ಇಲ್ಲಿ ಗಂಟ ಮಾತಾಡಲಿಲ್ಲ. ನಾವು ಈ ಬಗ್ಗೆ ದಲಿತರು ಜಾಗೃತರಾಗಬೇಕಾಗಿದೆ. ನಾನು ಯಾಕಮ್ಮ ಈ ಮಾತಾಡ್ತೀನಿ ಅಂತ ಹೇಳಿದ್ರೆ, ಇವತ್ತು ಒಳ ಮೀಸಲಾತಿ ಅಂತ ಒಂದು ಗೊಂದಲವಾದಂಥ ವಿಚಾರನ, ಸಣ್ಣ ವಿಚಾರ, ಅದು ಬಗೆಹರಿಸ್ತಕ್ಕಂಥ ವಿಚಾರ, ಅದೇನು ದೊಡ್ಡ ವಿಚಾರನೇ ಅಲ್ಲ. ಯಾಕೆ ದೊಡ್ಡ ವಿಚಾರ ಅಂತ ಹೇಳಿದ್ರೆ, 2017ರಲ್ಲಿ ಇದೇ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯ ಎಲ್ಲ ನಮ್ಮ ಗುಂಪುಗಳು ಏನಿದೆ, ಒಂದು 7-8 ಗುಂಪುಗಳು ಅಥವಾ ಆ ಒಂದು ನಾಯಕತ್ವ ಇರ್ತಕ್ಕಂಥ ಗುಂಪುಗಳೆಲ್ಲ ಸೇರಿ ನಾವು 5.5 ಅಷ್ಟು ಮೀಸಲಾತಿಯನ್ನು, ಒಳ ಮೀಸಲಾತಿನ ಮಾಡಿ ಅಂತೇಳಿ ನಾವು ಸಿದ್ದರಾಮಯ್ಯನವ್ರಿಗೆ 2017ರಲ್ಲಿ ನಾವು ಮವಳ್ಳಿ ಶಂಕರ್, DG ಸಾಗರ್, ಲಕ್ಷ್ಮೀನಾರಾಯಣ ನಾಗವಾರ, ನಾನು ಅನೇಕ ಮುಖಂಡರು ನಾವೆಲ್ಲ ಅಂದಿನ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ವಿ. ಬಟ್ ಅವತ್ತು ಒಳ ಮೀಸಲಾತಿ ಮಾಡಲಿಲ್ಲ. ಅದರ ಪರಿಣಾಮ 2018ರಲ್ಲಿ ಆಯಿತು. ದಲಿತ CM ಕೂಗ್ತಾನೆ ಇದ್ವಿ. ಅದು ವಿಧಾನಸೌಧಕ್ಕೆ ಹೋಗಲೇ ಇಲ್ಲ ನಾವು. ಅಂದರೆ ನಮ್ಮ ಕೂಗು ಇಲ್ಲೇನು ನಮ್ಮ ಬಕ್ಕಿ ಚೌಡಿ ಇದೆ, ಬಕ್ಕ ಚೌಡಿ ಇಲ್ಲ ಇದೆ ಕೂಗು, ಅದು ಬೆಂಗಳೂರಿಗೆ ಬರ್ತಾ ಇಲ್ಲ. ಯಾಕೆ ಬೆಂಗಳೂರು ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಈಗಾಗಲೇ ಶಂಕರ್ ಅವರು ಹೇಳ್ತಾ ಇದ್ರು, RSSನವರು ಎಲ್ಲೋ ಕೂತ್ಕೊಂಡು ಆಪರೇಟ್ ಮಾಡ್ತಾ ಇದ್ದಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಖಂಡಿತ ಇಲ್ಲ. ಅವರು ನಮ್ಮೊಳಗಡೆನೆ ಇವತ್ತು RSSನವ್ರು ಬಂದಿದ್ದಾರೆ. ಇವತ್ತು RSSನವರು ನಮ್ಮೊಳಗಡೆ ಸೇರ್ಕೊಂಡಿರೋದ್ರಿಂದನೇ ಇವತ್ತು ಎಡಗೈ ಬಲಗೈ ಅಂತ ಚಿತ್ಲಾಡ್ತಾ ಇದ್ದಾರೆ. ಜಾತಿ 101 ಜಾತಿನಲ್ಲಿ ಎಡಗೈ ಅನ್ನೋ ಜಾತಿನೇ ಇಲ್ಲ, ಬಲಗೈ ಅನ್ನೋ ಜಾತಿನೇ ಇಲ್ಲ.
ಆದರೆ ಎಡಗೈ ಬಲಗೈ ಅಂತೇಳಿ ನಾವು ಕಿತ್ತಾಡ್ತಾ ಇದ್ವಿ. ಆದರೆ ಎಡಗೈ ಬಿಟ್ಟು ಬಲಗೈ ಇಲ್ಲ, ಬಲಗೈ ಬಿಟ್ಟು ಎಡಗೈ ಇಲ್ಲ. ಅಂದರೆ ಒಳಗೇರಿ ನಿಂತಿರ್ತಕ್ಕಂಥ ಗ್ರಾಮ ಇಲ್ಲ, ಮಾದಿಗೇರಿ ನಿಂತಿರ್ತಕ್ಕಂಥ ಗ್ರಾಮನೇ ಇಲ್ಲ. ಕರ್ನಾಟಕದ ಯಾವುದೇ ಊರಲ್ಲಾದ್ರೆ ಒಂದು ಒಳಗೇರಿ ಇರ್ತದೆ, ಒಂದು ಮಾದಿಗೇರಿ ಇರ್ತದೆ. ಇಂಥ ಸಮುದಾಯ ಇವತ್ತು ವಿಧಾನಸೌಧದಲ್ಲಿ ಕೂತ್ಕೊಂಡು ನಮ್ಮ ಸಮಸ್ಯೆಗಳನ್ನು ಮಾತಾಡ್ತಕ್ಕಂಥ ಶಾಸಕರು ಇವತ್ತು ಅಲ್ಲಿ ಹೋಗ್ತಾ ಇಲ್ಲ. ಅದ್ರ ಸಮತಾ ಸೈನಿಕ ದಳದ ವೀರ ಸೈನಿಕರನ್ನ ನೋಡಿದಾಗ ನನಗನ್ಸ್ತು, ಆ ಸಂದರ್ಭದಲ್ಲಿ ಕೋರೆಗಾವಿನ ಆ ವೀರ ಯೋಧರು ನನಗೆ ನೆನಪಾಗ್ತಾ ಇದ್ರು. ಏನು 1818ರಲ್ಲಿ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಬಲಿದಾನಗೈದಂತ ಆ ಮಹಾರ್ ವೀರರ ಆ ವಂಶಸ್ಥರ ರಕ್ತ ಇವತ್ತು ನಮ್ಮ SSDಯ ಸಮತಾ ಸೈನಿಕ ದಳನ ವೀರ ತಾಯಂದಿರನ್ನ ನೋಡಿದಾಗ ನನಗೆ ಅರ್ಥ ಆಗ್ತಾ ಇತ್ತು. ಬಂಧುಗಳೇ, ಬಹುಶಃ ನನಗಿನ್ನ ಹೆಚ್ಚು ಅರ್ಥಪೂರ್ಣವಾಗಿ ಮಾತನಾಡುವಂತ ನಮ್ಮ ಪೂಜ್ಯ ಸ್ವಾಮೀಜಿ ಅವರಿದ್ದಾರೆ, ಬಲ್ದಾಳ್ ಶರಣರಿದ್ದಾರೆ, ಹಾಗೂ ವ್ಯಾಗೆ ಸಾಹೇಬರಿದ್ದಾರೆ. ನಾನು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳಕ್ ಹೋಗೋದಿಲ್ಲ. ಆದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನ ಮಾಡಬೇಕಾಗಿದೆ. ನಾವು ಶೌರ್ಯಕ್ಕೆ ಹೆಸರಾದಂಥವರು, ಮಹಾರ್ ಕುಲದ ವಂಶಸ್ಥರು, ಮಹಾರ್ ರೆಜಿಮೆಂಟ್ ಅನ್ನ ಕಟ್ಟಿದಂತ ವೀರ ವಂಶಕ್ಕೆ ಸೇರಿದಂಥವ್ರು. 1941ರಲ್ಲಿ ಮಹಾ ರೆಜಿಮೆಂಟ್ ಎರಡನೇ ಮಹಾ ಯುದ್ಧದಲ್ಲಿ, ಸೆಕೆಂಡ್ ವರ್ಲ್ಡ್ ವಾರ್ ಅಂತ ನಾವೇನ್ ಕರಿತೀವಿ, ಆ ಮಹಾ ಯುದ್ಧದಲ್ಲಿ ನಮ್ಮ ಮಹಾರ್ ವೀರರು ಕಾದಾಡಿದ್ದನ್ನ ನಾವು ಇಲ್ಲಿ ಇತಿಹಾಸದ ನೆನಪನ್ನ ಮಾಡಿಕೊಳ್ಬೇಕಾಗುತ್ತೆ. ಡಾಕ್ಟರ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ನಾಶ ಮಾಡಬೇಕು. ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಕೇಳ್ರಿ ಸ್ವಲ್ಪ ನನಗೆ ಬೇಜಾರ ಸರ್. ನಾನು ಇದೇ ಕಾಪಿ ಜೆರಾಕ್ಸ್ ಮಾಡ್ಕೊಳ್ರಿ. ನಾಶ ಮಾಡಬೇಕು, ಮಾಡ್ಲಿಕ್ಕೆ ನಾಶ ಮಾಡ್ಲಿಕ್ಕೆ ಅಲ್ಲಿ ಆಗಲಿಲ್ಲ ಅಂದ್ರೆ ಅದರ ಆಶಯಗಳನ್ನ ಹೆಂಗೆ ಮೊಟಕು ಮಾಡಬೇಕು ಅಂತ ಪ್ಲಾನ್ ಆದ್ರೂ ಮಾಡಬೇಕು. ಇದು ಒಂದು. ಎರಡನೇದು ಏನಿದೆ ಅದ್ರೊಳಗೆ ಅಂದರೆ ಇಂಥ 30-40 ನೋಟ್ ಅದ್ರೊಳಗೆ ಉದ್ದೇಶಗಳು. ಆದರೆ ಏನಿದೆ ಅಂದರೆ ಈ ದಲಿತರಿಗೆ, ಹಿಂದುಳಿದವರಿಗೆ, ಅದರ ವಿಶೇಷವಾಗಿ ದಲಿತರಿಗೆ, ಅದರ ರೈಟ್ ಕಮ್ಯುನಿಟಿ ದಲಿತರಿಗೆ ಎಡ ಬಲ ಅಂತ ಏನು ಕರೀತಾರಲ್ಲ, ಎಡ ಇಲ್ಲ ಬಲ ಇಲ್ಲ, ಎರಡು ಕೂಡ ಮನುಷ್ಯಾಗಾನ. ಹೌದಲ್ಲ? ಈ ಕೈ ತೆಗೆದ್ರಿ, ಈ ಕೈ ಏನು ಕೆಲಸ ಮಾಡ್ತದೇನು? ಎರಡು ಕೈ ಕೂಡಿಯೋದು. ನನಗೆ ಶ್ರೀನಿವಾಸ ಅವ್ರು ನೋಡಿ ಭಾಳ ಖುಷಿಯಾಗಿದ್ರಿ ಅವರು. ಅಂಬೇಡ್ಕರ್ ಬಗ್ಗೆ ಇಷ್ಟ ಅಭಿಮಾನ ಮಾಡಿ ಇಟ್ಕೊಂಡಿಲ್ಲ ಸರ್. ಇವೆರಡಕ್ಕೂ ಒಂದು ಮಾಡೋ ಕೆಲಸ ನೀವಿಬ್ಬರು ಮಾಡಬೇಕು. ಇದು ಭಾಳ ಮಹತ್ವದ ಕೆಲಸ ಇದೆ ಕರ್ನಾಟಕದೊಳಗೆ, ಭಾರತಕ್ಕೆ ಆಗಬೇಕು. ನಿಮ್ಮ ಬಾಬಾ ಸಾಹೇಬ್ ಬಗ್ಗೆ ನಿಮಗಿಂತ ಅಭಿಮಾನ ನೋಡಿ ನಿಮ್ಗೆ ಭಾಳ ಖುಷಿಯಾಗಿದೆ. ಆದ್ರೆ ಅದರಲ್ಲಿ ಏನಿದೆ, ಇವ್ರು ಮೀಸಲಾತಿಯನ್ನು ತೆಗಿಬೇಕು ಅಂತ. ಎರಡನೇ ಭಾಳ ಅದಾವ. ಇದು ಭಾಳ ಇಂಪಾರ್ಟೆಂಟ್. ಮತ್ತು ಆದಷ್ಟು ಇವರಿಗೆ ಶಿಕ್ಷಣದಿಂದ ವಂಚಿತ ಮಾಡಬೇಕು. ಸಂವಿಧಾನ ಬದಲಿ ಮಾಡೋಕೆ ಆಗಲಿಲ್ಲ ಅಂತಂದ್ರೆ ಏನು ಮಾಡಬೇಕು ಅಂದ್ರೆ ಆದಷ್ಟು ಸರ್ಕಾರಿ ಶಾಲೆಗಳಲ್ಲೆಲ್ಲ ವೀಕ್ ಮಾಡಬೇಕು. ಹಾಗೇನಿಲ್ಲ, ಈಗ ಲಕ್ಷ ಶಾಲೆಗಳು. ಇದು ಪ್ರಶ್ನೆಗೆ ನಾನು ಮಾತ್ರ ಬಾಬಾ ಸಾಹೇಬ್ ಬಗ್ಗೆ ವ್ಯಕ್ತಿತ್ವ ಬಗ್ಗೆ ಮಾತಾಡೋಕೆ ನಾನು ಈ ಸಂದರ್ಭದಲ್ಲಿ ಹೋಗಲ್ಲ. ಸ್ವಲ್ಪ ನೀವು ಜಾಗೃತ ಆಗ್ಬೇಕಾಗ್ಯದ. ಪ್ಲಾನ್ ಏನು ನಡೆದಿದೆ ಅಂದ್ರೆ ಸುಮ್ಮನೆ ಹೇಳೋದು, ಯಾರೋ ಹೊಕ್ಕೋದು ಒಳಗೆ ಹೊಕ್ಕೋದು. ನಾವು ಭೀ ಅದೇ ಇದ್ದೀವ್ರಿ. ನನ್ನ ಹತ್ತಿರ ಬಂದಿರಪ್ಪ, ಬೆಂಗಳೂರದ ಒಂದು ಕಾರ್ಯಕ್ರಮ ಮಾಡ್ತೀವಿ, ಒಬ್ಬರು ನೀವು ಸಾನ್ನಿಧ್ಯ ವಹಿಸ್ಬೇಕಂತ. ಗೊತ್ತಾಗಿರ್ಬೇಕು ನಿಮ್ಗಲ್ಲ ನಾನು ಹೇಳಿದ ಮಾತು, ಗೊತ್ತಾಗ್ಯದ? ನಮ್ಮ ಚಲವಾದಿಯವ್ರ ಕಾರ್ಯಕ್ರಮ ಅದು. ಯಾರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಇದಲ್ಲ, ಸಂತೋಷ್ ಬರ್ತಾರೆ, ಮತ್ತು ಯಡಿಯೂರಪ್ಪರ ಮಗ ವಿಜೇಂದ್ರ ಬರ್ತಾರೆ. ನೀವು ಸಾನ್ನಿಧ್ಯ ವಹಿಸಬೇಕಪ್ಪ. ನಮ್ಗೆ ಆಗಲ್ಲ, ನಾವು ಭಾಳ ಬಿಸಿ ಇರ್ತೀನಿ ರೀ. ನಾನು ಭಾಳ ಗ್ರಂಥ ಬರೀಬೇಕು, ಪುಸ್ತಕ ಬರೀಬೇಕು, ನಮ್ಗೆ ಆಗಲ್ಲ ಅಂತಂದು. 1 ಸಲ ಬಂದರು, 2 ಸಲ ಬಂದರು, 3 ಸಲ ಬಂದರು. ಇಲ್ಲ, ನೀವು ಬಂದು ನೀವೇ ಅಧ್ಯಕ್ಷ ವಹಿಸಬೇಕು, ಸಾನ್ನಿಧ್ಯ ವಹಿಸಬೇಕು. ನೀವು ಬಂದಿದ್ರಿ ಇಲ್ಲಿ ಕುಂತಾರ ನೋಡ್ರಿ, ಬಂದಿರಲ್ಲ, ಬಂದರು. ಅದು ನಾ ಹೇಳಿದೆ, ನಾನು ಒಂದು ವೇಳೆ ನಾನು ಬರಲೇಬೇಕಂತ ಇದ್ರೆ ನಾನು ಏನು ಮಾತು ಆಯ್ತು, ಎಲ್ಲರೂ ಬರ್ತಾರೆ. भगवान